ಕ್ಯೂಟಿ ಪಾಯ್, ಮೈ ಲಿಟಲ್ ಪಪ್ಪಿ, ಮುದ್ದು ಮರಿ ಅಂತೆಲ್ಲ ಮನೆಯಲ್ಲಿ ಶ್ವಾನಗಳನ್ನ ಸಾಕೋರು ಶ್ವಾನ ಪ್ರಿಯರು ನೋಡ್ಲೇಬೇಕಾದಂತಹ ಸುದ್ದಿ ಇದು. ಇನ್ನು ಮುಂದೆ ಗಾಡಿಗೆ ಹೇಗೆ ನಾವು ಲೈಸೆನ್ಸ್ ತಗೋತೀವೋ ಹಾಗೆಯೇ ನಾಯಿಯನ್ನ ಮನೆಯಲ್ಲಿ ಸಾಕೋಕ್ಕೂ ಲೈಸೆನ್ಸ್ ಬೇಕು. ದೇಶದ ಬೇರೆ ಬೇರೆ ನಗರಗಳಲ್ಲಿ ಜಾರಿಯಲ್ಲಿರುವಂತೆ ಇಲ್ಲೂ ಕೂಡ ರೂಲ್ಸ್ ಜಾರಿಗೆ ಬರ್ತಾ ಇದೆ. ಹೀಗೆ ಮನೆಯಲ್ಲಿ ಮಕ್ಕಳಂತೆ ಅದೆಷ್ಟೋ ಜನರು ಶ್ವಾನಗಳನ್ನ ಬಹಳ ಪ್ರೀತಿಯಿಂದ ಮುದ್ದಾಗಿ ಸಾಕ್ತಾರೆ. ಆದ್ರೆ ಮನೆಯಲ್ಲಿ ಶ್ವಾನ ಸಾಕೋರಿಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲು ಜಿಬಿಎ ಚಿಂತನೆ ನಡೆಸ್ತಾ ಇದೆ. ಅದುವೇ ಸಾಕು ನಾಯಿಗಳಿಗೆ ಕಡ್ಡಾಯವಾಗಿ ಲೈಸೆನ್ಸ್ ಅನ್ನ ನೀಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಕೇವಲ ಲೈಸೆನ್ಸ್ ನೀಡೋದು ಅಷ್ಟೇ ಅಲ್ಲದೆ ಕೆಲವೊಂದು ಮಾನದಂಡವನ್ನ ಕೂಡ ಜಾರಿಗೆ ತರಲು ಪ್ಲಾನ್ ನಡೆದಿದೆ. ಅದರಲ್ಲೂ ಒಂದೇ ಮನೆಯಲ್ಲಿ 3ಕ್ಕಿಂತ ಹೆಚ್ಚು ನಾಯಿಗಳನ್ನ ಸಾಕುವುದಕ್ಕೆ ನಿರ್ಬಂಧ ಹೇರಲು ಜಿಬಿಎ ಮುಂದಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಜಿಬಿಎ ಬೀದಿ ನಾಯಿಗಳಿಗೆ ಶೆಲ್ಟರ್ ರೂಪಿಸ್ತಾ ಇದೆ. ಆದರೆ ಇತ್ತೀಚೆಗೆ ಕೇವಲ ಬೀದಿ ನಾಯಿಗಳು ಅಷ್ಟೇ ಅಲ್ಲದೆ ಸಾಕು ನಾಯಿಗಳಿಂದ ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ ತೊಂದರೆಯಾಗ್ತಾ ಇದೆ. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಲು ಜಿಬಿಎ ಮುಂದಾಗಿದೆ. ಇದರ ಭಾಗವಾಗಿ ಕಳೆದ ವರ್ಷ ಜಿಬಿಎನ ಪಶುಪಾಲನೆ ಇಲಾಖೆಯಿಂದ ಸರ್ವೆ ನಡೆಸಿದ್ದು, ಈ ವೇಳೆ ಸುಮಾರು 1,15,000 ಸಾಕು ನಾಯಿಗಳ ಮಾಹಿತಿ ಲಭ್ಯವಾಗಿದೆ. ಈ ನಿಟ್ಟಿನಲ್ಲಿ ಹೊಸ ನಿಯಮ ಜಾರಿಗೆ ಜಿಬಿಎ ಮುಂದಾಗಿದೆ. ಸಾಕು ನಾಯಿಗಳನ್ನ ಸಾಕೋದಕ್ಕೆ ಜಿಬಿಎಯಿಂದ ಪರವಾನಗಿ ಪಡಿಬೇಕು. ಪ್ರತಿ ವರ್ಷ ಪರವಾನಗಿ ನವೀಕರಣಕ್ಕೆ ಜಿಬಿಎಗೆ ಇಂತಿಷ್ಟು ಹಣ ಪಾವತಿ ಮಾಡಬೇಕು. ನಾಯಿಗಳ ವರ್ಗದ ಅಥವಾ ತಳಿಯ ಆಧಾರದ ಮೇಲೆ ಪರವಾನಗಿ ಶುಲ್ಕ ನಿಗದಿ ಮಾಡಲಾಗುತ್ತೆ. ಜಿಬಿಎ ನಿಯೋಜಿತ ಪಶು ವೈದ್ಯಾಧಿಕಾರಿಯಿಂದ ದೃಢೀಕರಣ ಪಡಿಬೇಕು. ಪ್ರತಿ ಸಾಕು ನಾಯಿ ಮಾಲೀಕರು ತಮ್ಮ ಸ್ವಂತ ಖರ್ಚಿನಲ್ಲಿ ಮೈಕ್ರೋಚಿಪ್ ಅಳವಡಿಸಬೇಕು. ಪ್ರತಿ ಸಾಕು ನಾಯಿ ಮಾಲೀಕರು ನಾಯಿಗೆ ರೇಬಿಸ್ ಲಸಿಕೆ ಹಾಕಿಸಬೇಕು. ಲಸಿಕೆ ಹಾಕಿದ ಬಗ್ಗೆ ನೋಂದಾಯಿತ ಪಶು ವೈದ್ಯರಿಂದ ದೃಢೀಕರಣ ಪಡಿಬೇಕು. ಪ್ರತಿ ಸಾಕು ನಾಯಿ ಮಾಲೀಕರು 12 ತಿಂಗಳಿಗಿಂತ ಹೆಚ್ಚಿನ ವಯಸ್ಸಿನ ನಾಯಿಗೆ ಕಡ್ಡಾಯವಾಗಿ ಸಂತಾನಹರಣ ಚಿಕಿತ್ಸೆ ಮಾಡಿಸಬೇಕು. ಇನ್ನು ಸಾಕು ನಾಯಿಗಳ ಆವರಣದಲ್ಲಿ ಸ್ವಚ್ಛತೆ ಕಾಪಾಡಬೇಕು. ನೆರೆಹೊರೆಯವರಿಗೆ ತೊಂದರೆ ಆಗದಂತೆ ನಾಯಿ ಸಾಕಬೇಕು. ಮನೆಗಳಲ್ಲಿ 3 ನಾಯಿಗಳಿಗಿಂತ ಹೆಚ್ಚಿನ ನಾಯಿ ಸಾಕೋದಕ್ಕೆ ಅವಕಾಶ ಇಲ್ಲ. 3 ನಾಯಿಗಿಂತ ಹೆಚ್ಚಾಗಿ ಸಾಕಿದ್ರೆ ಅಂತಹ ಮಾಲೀಕರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಶ್ವಾನವನ್ನ ವಾಕಿಂಗ್ ಕರೆದುಕೊಂಡು ಹೋದಾಗ ಕತ್ತಿಗೆ ಚೈನ್ ಕಡ್ಡಾಯ. ವಾಕಿಂಗ್ ವೇಳೆಯಲ್ಲಿ ನಾಯಿ ರಸ್ತೆಯಲ್ಲಿ ಗಲೀಜು ಮಾಡಿದ್ರೆ ಅದನ್ನ ಮಾಲೀಕರು ತೆಗಿಬೇಕು. ಇನ್ನು ಸಾಕು ನಾಯಿ ತಪ್ಪಿಸಿಕೊಂಡು ನಗರ ಪಾಲಿಕೆ ಅಧಿಕಾರಿಗಳ ವಶಕ್ಕೆ ಪಡೆದ್ರೆ ಅದಕ್ಕೆ ಇಂತಿಷ್ಟು ಅಂತ ದಂಡ ಪಾವತಿ ಮಾಡಿ ನಾಯಿ ಬಿಡಿಸಿಕೊಳ್ಬೇಕು. 72 ಗಂಟೆಯೊಳಗೆ ಬಿಡಿಸಿಕೊಂಡ್ರೆ 1,000 ದಂಡ ಪಾವತಿ ಮಾಡಬೇಕು. 72 ಗಂಟೆಯ ನಂತರವೂ ಬಿಡಿಸಿಕೊಳ್ಳದೆ ಇದ್ರೆ ಪ್ರತಿದಿನ 200 ರೂಪಾಯಿ ದಂಡ ಪಾವತಿಸಬೇಕು. ಒಂದು ವೇಳೆ ಬಿಡಿಸಿಕೊಳ್ಳದೆ ಹೋದ್ರೆ ನಾಯಿಯನ್ನ ಪ್ರಾಣಿ ದಯಾ ಸಂಘಕ್ಕೆ ನೀಡಲಾಗುತ್ತೆ. ಇನ್ನು ಅಪಾರ್ಟ್ಮೆಂಟ್ಗಳಲ್ಲಿ ಉಗ್ರ ಸ್ವರೂಪದ ನಾಯಿಗಳ ಸಾಕುವಿಕೆಗೆ ನಿಷೇಧ ಹೇರಲಾಗಿದೆ. ಈಗಾಗಲೇ ಮಹಾರಾಷ್ಟ್ರದ ನಾಗ್ಪುರ, ಚೆನ್ನೈ, ಪ್ರಯಾಗ್ರಾಜ್, ದೆಹಲಿಯಲ್ಲಿ ಶ್ವಾನ ಸಾಕುವಿಕೆಗೆ ಈ ರೀತಿಯ ರೂಲ್ಸ್ ಜಾರಿಯಾಗಿದೆ. ಇದೀಗ ಸಿಲಿಕಾನ್ ಸಿಟಿಯಲ್ಲೂ ಇಂತಹದ್ದೇ ಕಟ್ಟುನಿಟ್ಟಿನ ಕ್ರಮಕ್ಕೆ ಜಿಬಿಎ ಮುಂದಾಗಿದ್ದು, ಸಾಕು ನಾಯಿ ಮಾಲೀಕರು ಎಷ್ಟರ ಮಟ್ಟಿಗೆ ಇದನ್ನ ಅನುಸರಿಸುತ್ತಾರೆ ಕಾದು ನೋಡಬೇಕಿದೆ. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.